ಜಬರ್ದಸ್ತ್ ನಾನ್ ವೆಜ್ ಊಟದ ಹೋಟೆಲ್ ತೋರಿಸ್ತಾನು ಬರ್ರಿ. ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ. ಬೆಳಿಗ್ಗೆ ಬೇಗನೆ ಎದ್ದು ಆಫೀಸ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸಿನ್ರಿ. ಅಟ್ಟೋಡಿಗೆ ಒಂದು ಫೋನ್ ಬತ್ ನೋಡ್ರಿ. ನಮ್ಮಣ್ಣ ಫೋನ್ ಹಚ್ಚಿದ್ರಿ, ಸಾಲಿಗೆ ಹೋಗಿ ಹುಡುಗಿನ ಕರ್ಕೊಂಬ ಅಂತ ಹೇಳಿ ಹೊಂಟ್ ನೋಡ್ರಿ. ಸಾಲಿಗೆ ಹೋಗಿ ನಮ್ಮ ಅಣ್ಣನ ಮಗಳನ್ನ ಕರ್ಕೊಂಬ ನೋಡ್ರಿ. ನಾಸ್ತಾವ್ ನೋಡ್ರಿ ಹೆಂಗ ಅಟ್ರಾಗ ಇಲ್ಲೊಬ್ಬ ಬಂದ್ ನೋಡ್ರಿ ಹುಡುಗ. ಇವ ನಮ್ಮ ಅಣ್ಣನ ಮಗ ರೀ. ಇವಂಗ ನಮ್ಮ ಅಣ್ಣ ಕರಿಯಾಕ್ ಬಂದಿದ್ರಿ. ನಮ್ಮ ಅಣ್ಣನ ಮಗಳನ್ನ ಕರ್ಕೊಂಡ ನಾವ್ ಹೊಂಟನ್ರಿ ಅವ್ರ ಮನಿಗ್ ಬಿಡಾಕ. ಅಕ್ಕಿಗೆ ಅವ್ರ ಮನಿಗ್ ಬಿಟ್ಟ ನಾವ್ ಹೊಂಟನ್ರಿ ಆಫೀಸ್ ಕಡ್ರಿ. ಯಾಕಂದ್ರೆ ಇನ್ನೂ ಸ್ವಲ್ಪ ದಗದಿದ್ದು ರೀ. ಯಾಕೋ ಹರಿವತ್ ನಾಷ್ಟ ಮಾಡಿದ್ದಿಲ್ಲ. ಅದ್ರ ಸಲುವಾಗಿ ಒಂದ್ ಕಪ್ ಚಾ ಕೊಡ್ನ ಅಂತ ಹೇಳಿ ಚಾ ಕುಡಿಯಾಕ ಬಂದ್ ನೋಡ್ರಿ. ನಮ್ ದೋಸ್ತನ ಮಸ್ತ್ ಪೈಕಿ ಚಾ ಕುಡ್ದು ನಾವ್ ಹೋದಿವ್ರಿ ನಮ್ ಬ್ಯಾಂಕಿಗೆ ರೀ. ಕೆಲಸ ಅಂತೂ ಮಾಡಬೇಕಿರಲ್ಲ. ಅಲ್ಲಿದೆಲ್ಲ ಕೆಲಸ ಮುಗಿಸ್ಕೋಟಿಗೆ ಟೈಮ್ ಯಾಡ್ ಆಗಿತ್ರಿ. ಹೊಟ್ಟಿ ಗುರ್ರ ಅನ್ನಾಕತ್ತಿತ್ರಿ. ಯಾಕಂದ್ರ ಹಸುವಾಗಿತ್ತು. ಅಷ್ಟೊತ್ತಿಗೆ ನಮ್ ದೋಸ್ತ ಹೊರಗೆ ಊಟಕ್ಕೆ ಹೋಗೋಣ ಬಾ ಅಂದ್ರಿ. ಆಯ್ತಲ್ಪ ನಡಿ ಅಂತೇಳಿ ನಾವ್ ಹೊಂಟಿವ್ರಿ. ನಮ್ಮ ಬನಹಟ್ಟಿಯ ವೈಬೋಟ್ ಹಾಕಿಲ್ ಅಂತಲ್ಲಿ ಇರುವಂತ ಜ್ಯೋತಿಬಾ ಬಸ್ಮಿ ಅವರ ಶ್ರೀ ರೇಣುಕಾ ಊಟದ ಖಾನಾವಳಿಗೆ ಹೊಂಟಿವ್ರಿ. ಈ ಅನ್ನಾರು ಸುಮಾರು 7 ವರ್ಷಗಳಿಂದ ಈ ಹೋಟೆಲ್ ಅನ್ನ ನಡ್ಸ್ಕೊತ ಬಂದ. ಇವರಲ್ಲಿ ಅಂಡಾಕರಿ, ಕೈಮಾ, ಚಿಕನ್ ಊಟ ಸಿಗ್ತತ್ರಿ. ಅದ್ರ ಜೊತೆಗೆ ಜೋಳದ ರೊಟ್ಟಿ, ಚಪಾತಿ ಹಾಗೂ ಗೊಂಜಾಳದ ರೊಟ್ಟಿ ಕೂಡ ಸಿಗ್ತಾವ್ರಿ. ಮಸ್ತ್ ಪೈಕಿ ಚಿಕನ್ ಊಟ ನಾ ತಗೊಂಡ್ರಿ. ನಮ್ ದೋಸ್ತ ಕೈಮಾ ಊಟ ತಗೊಂಡ್ರಿ. ಅದ್ರಾಗ ರೊಟ್ಟಿ ಹಾಕಿ ಶೇರ್ವಾ ಮ್ಯಾಲ ಹಾಕಿ ಬರ್ತಾನ ಬಡ್ದಿ ನೋಡ್ರಿ. ಜಬರ್ದಸ್ತ್ ಇತ್ರಿ ರುಚಿ ಅಂತ. ಊಟದ ಜೊತೆಗೆ ರೈಸ್ ಕೊಡ್ತಾರಿ. ರೈಸ್ ಅಂತೂ ಸಖತ್ತಾಗಿರ್ತೈತ್ರಿ. ಮಸಾಲಾ ರೈಸ್ ಜಬರ್ದಸ್ತ್ ಇರ್ತೈತ್ ನೋಡ್ರಿ. ಒಂದು ಚಿಕನ್ ಊಟಕ್ಕೆ 100 ರೂಪಾಯಿ ರೀ. ಹಂಗ ಚಿಕನ್ ಬಿರಿಯಾನಿ ಬೇಕಾದ್ರೆ 80 ರೂಪಾಯಿ, ಎಗ್ ಬಿರಿಯಾನಿ ಬೇಕಾದ್ರೆ 80 ರೂಪಾಯಿ ರೀ. ಚಿಕನ್ ಕೈಮಾ ಚಪಾತಿ ಬೇಕಾದ್ರೆ 70 ರೂಪಾಯಿ, ಡಬಲ್ ಅಂಡಾ ಕರಿಗೆ 80 ರೂಪಾಯಿ ರೀ. ಸಿಂಗಲ್ ಅಂಡಾ ಕರಿಗೆ 75 ರೂಪಾಯಿ. ಹಂಗ ಎಕ್ಸ್ಟ್ರಾ ಚಪಾತಿ, ಎಕ್ಸ್ಟ್ರಾ ರೊಟ್ಟಿ, ಎಕ್ಸ್ಟ್ರಾ ರೈಸ್ ಗೆ ಕೇವಲ 10 ರೂಪಾಯಿ. ಕಡಿಮೆ ಬೆಲೆಯಲ್ಲಿ ಒಂದೊಳ್ಳೆ ನಾನ್ ವೆಜ್ ಊಟ ಅಂದ್ರೆ ಇವ್ರದ ಅಂಗಡಿ ನೋಡ್ರಿ. ನೀವು ಕೂಡ ಈ ಅಂಗಡಿ ಒಮ್ಮೆ ಯಾರ ವಿಸಿಟ್ ಮಾಡಿದ್ರಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನ್ರಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಧನ್ಯವಾದಗಳು ರೀ.